ಹಾಯ್ ನಮಸ್ಕಾರ ಸ್ನೇಹಿತರೆ, ನನ್ನ ಮತ್ತೊಂದು ಹೊಸ ವೀಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ವೀಡಿಯೋದಲ್ಲಿ ಅಕಸ್ಮಾತ್ ಏನಾದ್ರು ನಮ್ಮ ಝೋನಲ್ಲಿ ತೀರಾ ಆರ್ಡ್ರು ಕಮ್ಮಿ ಆಗಿಬಿಟ್ಟು ಪಕ್ಕದ ಝೋನಲ್ಲಿ ಆರ್ಡ್ರು ಜಾಸ್ತಿ ಬರ್ತಾ ಇದ್ದಾವೆ ಅಂತ ಅಂದಾಗ ಪಕ್ಕದ ಝೋನ್ಗೆ ಹೇಗೆ ಚೇಂಜ್ ಆಗೋದು ಅಂತ. ಫಾರ್ ಎಕ್ಸಾಂಪಲ್, ಇವಾಗ ನಾನು ಜಾಲಹಳ್ಳಿಲಿ ಕೆಲಸ ಮಾಡ್ತಾಯಿದ್ದೀನಿ ಅಂತ ಅಂದ್ಕೊಳ್ಳಿ. ಜಾಲಹಳ್ಳಿಲಿ ನಾನು ವರ್ಕ್ ಮಾಡ್ತಾಯಿರ್ತೀನಿ, ನನ್ನ ಆರ್ಡ್ರು ಫುಲ್ ಕಮ್ಮಿ ಇರುತ್ತೆ, ಅರ್ನಿಂಗ್ಸ್ ಕೂಡ ಕಮ್ಮಿ ಆಗಿರುತ್ತೆ. ನಮ್ಮ ಫ್ರೆಂಡ್ ಒಬ್ಬರು ರಾಜಾಜಿನಗರಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಅವರು ನಾನು ಹಿಂಗೆ ಕೂತ್ಕೊಂಡು ಮಾತಾಡ್ಬೇಕಾದ್ರೆ ಕಂಪೇರ್ ಮಾಡಿ ನೋಡ್ತೀವಿ. ಅಂದರೆ ಜಾಲಹಳ್ಳಿ ನಾನು ಇಷ್ಟು ಆರ್ಡ್ರ್ ಮಾಡಿದ್ದೀನಿ, ನೀನು ಎಷ್ಟು ಮಾಡಿದ್ದೀನಿ ಅಂತ ನಾವು ಹಿಂಗೆ ಮಾತಾಡ್ಬೇಕಾದ್ರೆ ಅವ್ರದ್ದು ಜಾಸ್ತಿ ಇರುತ್ತೆ, ಒಂದು 200-300 ಎಲ್ಲ ಜಾಸ್ತಿ ಇರುತ್ತೆ ಡೈಲಿ ಅರ್ನಿಂಗಲ್ಲಿ. ಆವಾಗ ನನಗೇನು ಅನಿಸುತ್ತೆ, ನಾನು ಕೂಡ ಹೋಗಿ ರಾಜಾಜಿನಗರಲ್ಲೇ ಡ್ಯೂಟಿ ಮಾಡೋಣ ಅಂತ ಅನ್ನಿಸ್ದಾಗ ನಾವು ಹೇಗೆ ಹೋಗಿ ರಾಜಾಜಿನಗರಲ್ಲಿ ವರ್ಕ್ ಮಾಡೋದು, ಹೇಗೆ ನಮ್ಮ ವರ್ಕಿಂಗ್ ಏರಿಯಾನ ಚೇಂಜ್ ಮಾಡೋದು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಜೊತೆಯಲ್ಲಿ ಸಿಟಿ ಕೂಡ, ಇವಾಗ ನಾನು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದೆ, ಎಷ್ಟು ದಿನ ನಾನು ಬೆಂಗಳೂರಲ್ಲಿದ್ದೆ. ಇವಾಗ ನಾನು ನಮ್ಮೂರು ತುಮಕೂರಿಗೆ ನಾನು ಶಿಫ್ಟ್ ಆಗಿದ್ದೀನಿ. ಈಗ ತುಮಕೂರಿಗೆ ಬಂದು ನಾನು ಹೇಗೆ ಡ್ಯೂಟಿ ಮಾಡ್ಬೋದು, ಅಂದರೆ ನನ್ನ ವರ್ಕಿಂಗ್ ಏರಿಯಾನ ಹೇಗೆ ಚೇಂಜ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಒಂದು 4 ತಿಂಗಳು ಮುಂಚೆನೇ ನಾನು ಒಂದು ವೀಡಿಯೋ ಮಾಡಿದೆ, ಲೊಕೇಶನ್ನು ಮತ್ತು ಝೋನ್ನ ಹೇಗೆ ಚೇಂಜ್ ಮಾಡೋದು ಅಂತ. ಬಟ್ ಝೊಮ್ಯಾಟೋದಲ್ಲಿ ಮೊದಲು ಇತ್ತಲ್ಲ, ಆ ಥರ ಇಲ್ಲ, ಈಗ ಸ್ವಲ್ಪ ಚೇಂಜ್ ಆಗಿದೆ. ಅದರಿಂದಾಗಿ ಈ ವಿಡಿಯೋ ಮಾಡ್ತಾ ಇರೋದು. ಅಂದರೆ ಅವಾಗ 30 ಡೇಸ್ಗೆ ಒಂದ್ಸಲ ನಾವು ಝೋನ್ನ ಸಿಟಿನ ಚೇಂಜ್ ಮಾಡ್ಕೊಬೋದಾಯಿತು. ಬಟ್ ಇವಾಗ 30 ಡೇಸ್ ಏನಿಲ್ಲ, ಬಟ್ ಅಮೌಂಟ್ ಚಾರ್ಜ್ ಮಾಡ್ತಾನೆ ಅಂತ ಅನಿಸುತ್ತೆ. ಫಸ್ಟ್ ಟೈಮ್ ಫ್ರೀ ಕೊಡ್ತಾನೆ, ಆಮೇಲೆ ಅಮೌಂಟ್ ಚಾರ್ಜ್ ಮಾಡ್ತಾನೆ ಅಂತ ಅನ್ನಿಸ್ತಾ ಇದೆ. ಅದರದ್ದೆಲ್ಲ ನೆಕ್ಸ್ಟ್ ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತೀನಿ. ಬನ್ನಿ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾಯಿರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಇವತ್ತಿಂದು. ಸ್ನೇಹಿತರೆ ನೋಡಿ, ಮೊಬೈಲ್ ತೊಗೊಳ್ತಿದ್ದಂಗೆ ಇಲ್ಲಿದೆ ನೋಡಿ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರು. ನಿಮ್ಮ ಝೊಮ್ಯಾಟೊ ಡೆಲಿವರಿ ಪಾರ್ಟ್ನರ್ ಆ್ಯಪ್ನ ನೀವು ಓಪನ್ ಮಾಡ್ಕೊಳ್ಳಿ. ನೋಡಿ, ಓಪನ್ ಮಾಡ್ಕೊತಿದ್ದಾಗ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಮೋರ್ ಇದೆ ನೋಡಿ, ಈ ಮೋರ್ನ ನೀವು ಕ್ಲಿಕ್ ಮಾಡಬೇಕು. ನೋಡಿ, ಮೋರ್ ಕ್ಲಿಕ್ ಮಾಡಿದೆ. ಮೋರ್ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಮೇಲ್ಗಡೆ ಇದೆ ನೋಡಿ, ಇಲ್ಲಿ 3 ಮಾರ್ಕ್ ಇದೆಯಲ್ಲ, ಇಲ್ಲಿ ಕ್ವಶನ್ ಮಾರ್ಕ್ ಇದೆಯಲ್ಲ, ಅದನ್ನು ನಾವು ಇವಾಗ ಪ್ರೆಸ್ ಮಾಡಬೇಕು. ನೋಡಿ, ಪ್ರೆಸ್ ಮಾಡ್ತಿದ್ದಂಗೆ ಇಲ್ಲಿ ಹೆಲ್ಪ್ ಸೆಂಟರ್ ಅಂತ ಇದೆ ನೋಡಿ. ಈಗ ಹೆಲ್ಪ್ ಸೆಂಟರ್ ಮೇಲೆ ನಾವು ಕ್ಲಿಕ್ ಮಾಡಬೇಕು. ನೋಡಿ, ಹೆಲ್ಪ್ ಸೆಂಟರ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸ್ ಅಂತ ಇದೆ ನೋಡಿ. ಇಲ್ಲಿ ಈ ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸ್ ಮೇಲೆ ನಾವು ಇವಾಗ ಕ್ಲಿಕ್ ಮಾಡಬೇಕು. ನೋಡಿ, ಅಪ್ಡೇಟ್ ಪ್ರೊಫೈಲ್ ಡೀಟೇಲ್ಸ್ ಮೇಲೆ ನಾನು ಇವಾಗ ಕ್ಲಿಕ್ ಮಾಡಿದೆ. ಅಂದರೆ ನೀವು ಮೊಬೈಲ್ ನಂಬರ್ ಬೇಕಾದ್ರೆ ಇಲ್ಲೆಲ್ಲ ಚೇಂಜ್ ಮಾಡ್ಕೊಬೋದು, ಅದೆಲ್ಲ ಏನು ಬೇಡ. ಇವಾಗ ನೋಡಿ, ಇಲ್ಲಿ ಚೇಂಜ್ ವರ್ಕಿಂಗ್ ಏರಿಯಾ ಅಂತ ಇದೆ ನೋಡಿ, ಇಲ್ಲಿ ಲಾಸ್ಟಲ್ಲಿ ಇದೆ ನೋಡಿ. ಇವಾಗ ಲಾಸ್ಟಲ್ಲಿರೋದನ್ನು ಕ್ಲಿಕ್ ಮಾಡ್ತೀನಿ. ಚೇಂಜ್ ವರ್ಕಿಂಗ್ ಏರಿಯಾ ಚೇಂಜ್ ಮಾಡಿದೆ. ನೋಡಿ, ಇವಾಗ ಫಸ್ಟು ಝೋನ್ನ ಹೇಗೆ ಚೇಂಜ್ ಮಾಡ್ಕೊಳೋಣ ಅಂತ ನೋಡೋಣ. ಈಗ ನೋಡಿ, ಕರೆಂಟು ಸಿಟಿ ಬಂದು ನಂದು ಬೆಂಗಳೂರೇ ಇದೆ. ಈಗ ಬೆಂಗಳೂರು ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೆಕ್ಸ್ಟ್ ಕೊಡ್ತೀನಿ. ನೋಡಿ, ಬೆಂಗಳೂರು ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ಇಲ್ಲಿ ಸೆಲೆಕ್ಟ್ ತೊಗೊಂಡು ಇಲ್ಲಿ ಬೆಂಗಳೂರನ್ನ ನೆಕ್ಸ್ಟ್ ಕೊಡ್ತೀನಿ. ನೋಡಿ, ಇವಾಗ ನನ್ನ ಕರೆಂಟು ವರ್ಕಿಂಗ್ ಏರಿಯಾ ತೋರಿಸ್ತಾ ಇದೆ. ನಾವು ಯಾವುದಕ್ಕೆ ಚೇಂಜ್ ಮಾಡ್ಕೊಬೋದು ಅನ್ನೋದು ಕೂಡ ಇಲ್ಲಿ ತೋರಿಸ್ತಾ ಇದೆ ನೋಡಿ. ಜಾಲಹಳ್ಳಿ 52 ಕಿಲೋಮೀಟ್ರ್ ಇದೆ ಇಲ್ಲಿಂದ. ಈಗ ನಾನು ತುಮಕೂರಲ್ಲಿರೋದು, ಅದರಿಂದಾಗಿ ಇಲ್ಲಿಂದ ಡಿಸ್ಟೆನ್ಸ್ ತೋರಿಸ್ತಾ ಇದೆ ಅದು. ನೋಡಿ, ಜಾಲಹಳ್ಳಿ, ಯಲಹಂಕ, ಏರ್ಪೋರ್ಟ್ ರೋಡು, ವಿಜಯನಗರ, ರಾಜಾಜಿನಗರ, ರಾಜರಾಜೇಶ್ವರಿ ನಗರ, ನಾಗವಾರ, ಬನಶಂಕರಿ, MG ರೋಡು, ಜಯನಗರ, ದೇವನಹಳ್ಳಿ. ನಮ್ಗೆ ಯಾವ ಝೋನು ಅಂದರೆ ನಮ್ಗೆ ಯಾವ್ದು ಹತ್ರ ಇರುತ್ತೋ, ಈಗ ನಾವು ಕೆಲಸ ಮಾಡ್ತಾ ಇರೋದು ಬಿಟ್ಟು ಇನ್ನೊಂದು ಯಾವ್ದು ಹತ್ರ ಇರುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಳೋದು. ಆಮೇಲೆ ಆರ್ಡ್ರ್ ಯಾವ್ದು ಜಾಸ್ತಿ ಬರ್ತಾಯಿದೆ ನಮಗೆ ಅಂತ ಅನ್ಸುತ್ತೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೋದು. ನೋಡಿ, ಎಷ್ಟಿದೆ ಅಂತ. HSR ಲೇಔಟು, ಮಾತಳ್ಳಿ, ಬ್ರೋಫೀಲ್ಡು, ವೈಟ್ ಫೀಲ್ಡು, ವರ್ತೂರು, ಸರ್ಜಾಪುರ ರೋಡು, ಎಲೆಕ್ಟ್ರಾನಿಕ್ ಸಿಟಿ, ಹತ್ತಿಬೆಲೆ, ತುಂಬ ಇದೆ. ಅಂದರೆ ಇಲ್ಲಿ ನೆಲಮಂಗಲದಲ್ಲಿ ತಗೊಳ್ತಾ ಇಲ್ಲ, ವೀರಸಂದ್ರದಲ್ಲಿ ತಗೊಳ್ತಾ ಇಲ್ಲ, ಮಾಕ್ಳಿಲಿ ತಗೊಳ್ತಾ ಇಲ್ಲ. ನೋಡಿ, ಇವ್ಯಾವು ಹೈರಿಂಗ್ ಮಾಡ್ತಾಯಿಲ್ಲ. ಅಂದರೆ ಇವಾಗ ಯಾವಕ್ಕೂ ಚೇಂಜ್ ಮಾಡೋಕ್ಕಲ್ಲ. ಇದು ಕೆಳಗಡೆ ಇರೋದು ನಮ್ಮದು RT ನಗರ, ಬೆಲ್ಲು, ಸಾಕಾರ ನಗರ. ನೋಡಿ, ಇವಾಗ ನಾವು ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಂದರೆ ಇವಾಗ ಯಾವ್ದು ಸೆಲೆಕ್ಟ್ ಮಾಡ್ಕೊತೀನಿ. ಈಗ ಫಾರ್ ಎಕ್ಸಾಂಪಲ್ ಈಗ ಜಾಲಹಳ್ಳಿ ನೋಡಿ, ಈಗ ಜಾಲಹಳ್ಳಿ ಸೆಲೆಕ್ಟ್ ಮಾಡ್ಕೊತೀನಿ. ಈಗ ನೋಡಿ, ಈಗ ಜಾಲಹಳ್ಳಿ ಕ್ಲಿಕ್ ಮಾಡಿದೆ. ಇಲ್ಲಿ ಕೆಳಗಡೆ ನೆಕ್ಸ್ಟ್ ಅಂತ ಇದೆಯಲ್ಲ, ಇವಾಗ ನೆಕ್ಸ್ಟ್ನ ನಾವು ಕ್ಲಿಕ್ ಮಾಡಬೇಕು. ನೆಕ್ಸ್ಟ್ನ ಕ್ಲಿಕ್ ಮಾಡಿ ಇಲ್ಲಿ ಕನ್ಫರ್ಮ್ ವರ್ಕಿಂಗ್ ಏರಿಯಾ ಅಂತ ಕೊಡ್ತಿದ್ದಂಗೆ ನಮ್ಮ ಝೋನು ಒಂದು 2 ನಿಮಿಷದಲ್ಲೆಲ್ಲ ನಮಗೆ ಝೋನ್ ಚೇಂಜ್ ಆಗುತ್ತೆ. ನೋಡಿ, ಈಸಿಯಾಗಿ ನಾವು ಝೋನ್ನ ಚೇಂಜ್ ಮಾಡ್ಕೊಬೋದು. ಅಂದರೆ ಫಸ್ಟು ಕಂಡೀಷನ್ ಇತ್ತು 30 ಡೇಸ್ ತನಕ ಝೋನ್ ಚೇಂಜ್ ಆಗಲ್ಲ ಅಂತ. ಬಟ್ ಇಲ್ಲಿ ಯಾವುದೇ ಆದಂಥ ಕಂಡೀಷನ್ಸು ಇವಾಗ ತೋರಿಸ್ತಾ ಇಲ್ಲ. ಫಸ್ಟ್ ಟೈಮ್ ಫ್ರೀ ಅಂತ ಅನಿಸುತ್ತೆ, ನೆಕ್ಸ್ಟ್ ಟೈಮಿಂದ ಅಮೌಂಟು ಚಾರ್ಜ್ ಮಾಡ್ತಾನೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅದನ್ನೊಂದು ಸಲ ಟ್ರೈ ಮಾಡಿಬಿಟ್ಟು ಅದು ಕೂಡ ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ ವೀಡಿಯೋ. ಅಂದರೆ ಒಂದು ಸಲ ಝೋನ್ ಚೇಂಜ್ ಮಾಡ್ಕೊಂಡು, ಈಗ ಸದ್ಯಕ್ಕೆ ಝೋನ್ ಚೇಂಜ್ ಮಾಡೋಕ್ಕಾಗಲ್ಲ ನಾನು, ಅದರಿಂದಾಗಿ ಸುಮ್ಮನೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು. ನೋಡಿ, ಇಲ್ಲಿ ಕನ್ಫರ್ಮ್ ವರ್ಕಿಂಗ್ ಏರಿಯಾ ಅಂತ ಕ್ಲಿಕ್ ಮಾಡಿಬಿಟ್ರೆ ಒಂದು 2 ನಿಮಿಷದಲ್ಲೆಲ್ಲ ನಿಮಗೆ ಝೋನ್ ಚೇಂಜ್ ಆಗುತ್ತೆ. ಇವಾಗ ಸಿಟಿ ಏನಾದ್ರು ನೀವು ಚೇಂಜ್ ಮಾಡಬೇಕು ಅಂತ ಇದ್ದರೆ ನೋಡಿ, ಇಲ್ಲಿ ನಿಯರ್ ಬೈ ಸಿಟೀಸ್ ತೋರಿಸ್ತಾ ಇದೆ ಫಸ್ಟು. ಅಂದರೆ ಹತ್ರ ಯಾವ್ಯಾವಿದೆ ಅಂತ. ಹೊಸೂರು, ದೊಡ್ಡಬಳ್ಳಾಪುರ, ರಾಮನಗರ, ನೆಲಮಂಗಲ ಅದೆಲ್ಲ ತೋರಿಸ್ತಾ ಇದೆ. ನಮಗೆ ಅದು ಯಾವುದು ಬೇಡ. ಇಲ್ಲಿ ನೋಡಿ, ಇಲ್ಲಿ ಸಿಟಿ ಯಾವ್ಯಾವ ತೋರಿಸ್ತಾ ಇದೆ ಅಂತ. ಮುಂಬೈ, ಡೆಲ್ಲಿ, ಛತ್ತೀಸ್ಗಢ ಎಲ್ಲ ತೋರಿಸ್ತಾ ಇದೆ. ಅಂದರೆ ದೂರ ಬೇಡ. ಈಗ ನಮ್ಮ ತುಮಕೂರು ಕ್ಲಿಕ್ ಮಾಡ್ತೀನಿ. ನೋಡಿ, ಇಲ್ಲಿ ಸರ್ಚ್ ಯುವರ್ ವರ್ಕಿಂಗ್ ಸಿಟಿ ಕೊಟ್ಟೆ, ತುಮಕೂರು ಸರ್ಚ್ ಮಾಡ್ತೀನಿ. ಈಗ ತುಮಕೂರು ನೋಡಿ, ತುಮಕೂರು ಸರ್ಚ್ ಮಾಡ್ತಿದ್ದಂಗೆ ಇಲ್ಲಿ ತುಮಕೂರು ಬರಲಿಲ್ಲ. ಆದರೆ ಎಲ್ಲ ಕ್ಯಾಪ್ಸ್ ಲೆಟರಲ್ಲಿ ಹೊಡೆದೆ, ಅದಕ್ಕೆ ಬರಲಿಲ್ಲ. ನೋಡಿ, ಇವಾಗ ಇಲ್ಲೇ ಬಂತು ತುಮಕೂರು. ಈಗ ತುಮಕೂರನ್ನ ನಾನು ಕ್ಲಿಕ್ ಮಾಡಿ ರೈಟ್ ಕೊಡ್ತೀನಿ. ನೋಡಿ, ಇಲ್ಲಿ ಕೆಳಗಡೆ ನೆಕ್ಸ್ಟ್ ಇದೆಯಲ್ಲ, ನಾನು ನೆಕ್ಸ್ಟ್ ಕೊಟ್ಟೆ. ಇವಾಗ ನೋಡಿ, ಇದರಲ್ಲೂ ಕೂಡ ಝೋನ್ ತೋರಿಸ್ತಾ ಇದೆ. SIT, ಊರ್ಗೆರೆ ಮತ್ತು
ಕಳ್ಳಿಪಾಳ್ಯ ತೋರಿಸ್ತಾ ಇದೆ. ನಮಗೆ ಯಾವ ಝೋನ್ ಬೇಕೋ ಅದನ್ನು ನಾವು ಸೆಲೆಕ್ಟ್ ಮಾಡ್ಕೊಬೇಕು. ನೋಡಿ SIT ಕೊಟ್ಬಿಟ್ಟು ನಾವೇನಾದ್ರು ಇವಾಗ ನೆಕ್ಸ್ಟ್ ಕೊಟ್ಟರೆ ಇವಾಗ ನಮಗೆ ಇಲ್ಲಿ ಕನ್ಫರ್ಮ್ ವರ್ಕಿಂಗ್ ಏರಿಯಾ ಅಂತ ಬರ್ತಾಯಿದೆ ನೋಡಿ. ಇದನ್ನು ಕ್ಲಿಕ್ ಮಾಡಿದ್ರೆ ಸಾಕು ನಮ್ಮ ಝೋನು ಚೇಂಜ್ ಆಗುತ್ತೆ. ಅಂದರೆ ಈಸಿಯಾಗಿ ಚೇಂಜ್ ಮಾಡೋದು ಏನು ಕಷ್ಟ ಏನಿಲ್ಲ. ಬಟ್ ಅದೇ ಹೇಳ್ತಲ್ವಾ, ಫಸ್ಟೆಲ್ಲ ಫ್ರೀಯಾಗಿ ಮಾಡ್ಕೊಂಡು ಅವರು 30 ಡೇಸ್ ಆದಮೇಲೆ ನೆಕ್ಸ್ಟಿಂದ ಏನಾದ್ರು ಅಮೌಂಟ್ ಚಾರ್ಜ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ. ನೋಡೋಣ, ಅಪ್ಡೇಟ್ ಕೊಡ್ತೀನಿ ಅದ್ರ ಬಗ್ಗೆ. ಈ ವಿಡಿಯೋ ಇಷ್ಟ ಗೈಸ್, ಅಂದರೆ ಈಸಿಯಾಗಿ ನೀವು ಚೇಂಜ್ ಮಾಡ್ಕೊಬೋದು. ಈ ವಿಡಿಯೋ ಏನಾದ್ರು ಇಷ್ಟ ಆಗಿರೋ ಒಂದು ಲೈಕ್ ಮಾಡಿಬಿಡಿ. ಇನ್ನೂ ಏನಾದ್ರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ನನ್ನ ಇವತ್ತಿನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬೈ ಗೈಸ್.